ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ವ್ಲಾಗ್ಸ್. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಬ್ಲಾಗ್ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗತ್ತೆ. ಸೊ ಇವಾಗ ನಾನು ನನ್ನ ತಮ್ಮ ಇಬ್ರು ಕಾರಲ್ಲಿ ರೌಂಡ್ ಬಂದಿದ್ದೀವಿ. ಕಾರಲ್ಲಿ ಫಸ್ಟ್ ಟೈಮ್. ಅದು ನಮ್ಮ ಅಪ್ಪ ನಮ್ಮ ಅಮ್ಮಗೆ ಹೇಳಿಲ್ಲ. ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ ನಾವು ಇಬ್ರು ಇವಾಗ ಬಂದಿರೋದು. ಕಾರ್ ಆಚೆ ನಿಲ್ಸಿ ಅಂತ ಎತ್ಕೊಂಡ್ಬಂದಿದ್ದೆ ಅಷ್ಟೇ. ಕಾರ್ನ ಎಲ್ಲ ಹೋಗಿದ್ರಿ ಅಂತ ಬೈತಾರೆ ನಮ್ಮ ಅಪ್ಪ. ಇವಾಗ ನೋಡೋಣ ಅವ್ರು ಇನ್ನೂ ಕೆಳಗಡೆ ಬಂದಿದ್ದಾರಾ ಅಥವಾ ಇನ್ನೂ ಮೇಲಿದ್ದಾರಾ ನೋಡೋಣ. ಸೊ ಗೈಸ್, ಇವತ್ತೇನೋ ವ್ಲಾಗ್ ಏನು ಅಂತ ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ, ಬಟ್ ಸ್ಟಿಲ್ ವ್ಲಾಗ್ ಕೊನೆ ತನಕ ನೋಡಿ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವಾವ್, ಹಸು ಬಂತು. ಹಸು ಟೈಮ್ ಎಷ್ಟು ಗೊತ್ತಾ? 1:16 ಇರುತ್ತೆ. ಹೋಗಿ ಬಂದ್ರಿ ರೌಂಡ್ 1:16. ಆ್ಯಂಡ್ ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಾವು ಹೋಗ್ತಾ ಇರೋದು ಊರ ಹಬ್ಬಕ್ಕೆ, ಬಾಡ್ ತಿನ್ನಕ್ಕೆ. ಹೋಗ್ಬಿಟ್ಟು ಬ್ಯಾಟಿಂಗ್ ಮಾಡ್ಕೊಂಡು ಬರೋದು. ಎಸ್. ಸೊ ನಮ್ಮ ರಿಲೇಟಿವ್ ಅವ್ರದ್ದು ಊರ ಹಬ್ಬ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಆಲ್ರೆಡಿ ಇಷ್ಟೊತ್ತಿಗೆ ಹೊರಡಬೇಕಿತ್ತು. ನೋಡಿದ್ರೆ ಇವ್ರು ದಿನ ಅಲ್ಲಿ ತೋರಿಸಲಿ, ಇನ್ನ ಬಂದೇ ಇಲ್ಲ, ಕೆಳಕ್ಕೆ ಬಂದಿಲ್ಲ ಅವರು. ಬಂದೇ ಇಲ್ಲ. ನಾನು ರೆಡಿಯಾಗಿ ಬೆಳಗ್ಗೆನೇ ರೆಡಿ ಆದೆ. ನಾನು ರೆಡಿಯಾಗಿ ಏನು ಮಾಡ್ತಾರೆ ಅಂತ. ಸೊ ನಾನು ರೆಡಿಯಾಗಿ ಒಂದು ರೌಂಡ್ ನಿದ್ದೆ ಮಾಡಿ ಮತ್ತೆ ಇವಾಗ ಬೇರೆ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ ರೆಡಿ ಆದಾಗ. ಇವಾಗ ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಂಡೆ, ಬಟ್ ಇನ್ನೂ ಆಗಿಲ್ಲ ಗೀಸೋದು. ಇಷ್ಟಕ್ಕೆ ನಾನು ಇನ್ನೂ ಒಂದು ಆರಾಮಾಗಿ ಒಂದು ಅರ್ಧ ಗಂಟೆ ಬಂದಿಲ್ಲ ಅನ್ಸ್ತದೆ. ಇವಾಗ ಬಂದರು ಬಂದರು ಸ್ವಲ್ಪ ಲೇಟು. ನಮ್ಮ ಮಗ ನೀರು ತಂದು ನನಗೆ ಭಾಗ ಇಟ್ಬಿಟ್ಟ. ಅದು ನಿಂತ್ಕೊಂಡು ಮೇಲೆ ಕಷ್ಟ ಸುಸ್ತಾಯ್ತು, ಅದಕ್ಕೆ ಇಷ್ಟು ಲೇಟಾ? ನಿಮ್ಮಿಬ್ಬರಿಗೂ ಒಂದು ವಿಷಯ ಗೊತ್ತಾ? ಇಬ್ರು ಒಂದು ರೌಂಡ್ ಹಾಕೊಂಡ್ ಬಂದ್ವಿ ನಾವು. ಒಂದು ಹಾಕೊಂಡ್ ಬಂದ್ವಿ ಆಲ್ರೆಡಿ. ಅಯ್ಯೋ ನಿಜಪ್ಪ, ನಿಮ್ಗಿನ್ನೊಂದು ವಿಷಯ ಗೊತ್ತಾ? ಒಂದು ವಿಷಯ ಗೊತ್ತಾ? ನಾನು ಮತ್ತೆ ಫೋನ್ ಹೊಡೆದಾಕೊಂಡೆ. ಸೊ ಅದಕ್ಕೆ ವ್ಲಾಗ್ಸ್ ಆಗ್ತಾ ಇಲ್ಲ. ಇವಾಗಲೂ ನನ್ನ ಫೋನ್ ಇಲ್ಲ, ಇನ್ನೂ ಬಂದಿಲ್ಲ ನನ್ನ ಫೋನ್. ಏನು ಶ್ರೀ ಬ್ಲಾಗರ್ ಹೇಳಿ, ಏನು ನಿಮ್ಮದು ಕತೆ? ಯಾವಾಗ ನೋಡು ದೇವಸ್ಥಾನ ಯಾಕೆ ಆಗುತ್ತೆ? ಅದು ದೇವರು ನಿಮ್ಮೆಲ್ಲರಿಗೂ ವರ ಕೊಡಲಿ ಅಂತ. ಒಳ್ಳೇದು ಮಾಡಲಿ. ನೀವು ಡೈಲಿ ದೇವಸ್ಥಾನನೇ ಸುತ್ತೀರಾ, ಇಲ್ಲಾಂದರೆ ದೇವಸ್ಥಾನನೇ ಇರ್ತೀರಾ? ಅದೇ ಬ್ಲಾಗ್ ಇದ್ದೀರಾ? ಹೌದು, ಅಷ್ಟೇ ಕತೆ. ಅದು ವ್ಯೂವರ್ಸ್ ಯಾರೆಲ್ಲ ನೋಡ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ, ದೇವ್ರ ವರ ಕೊಡಲಿ ಅಂತ. ಸೊ ಗೈಸ್, ಇವತ್ತು ನಾವು ಬಂದಿರೋದು ತೋಟಗೆರೆ ಶ್ರೀ ಬಸವೇಶ್ವರ ಸನ್ನಿಧಿ. ಸಾರಿ ಗೈಸ್. ಸೊ ಗೈಸ್, ಇವತ್ತು ನಾವು ಬಂದಿರೋದು ತೋಟಗೆರೆಯ ಊರಬ್ಬ. ಅಂದರೆ ಎಲ್ಲ ಮುಗ್ದೋಗಿದೆ ಊರಬ್ಬ. ನೋಡಿ, ಇಲ್ಲೆಲ್ಲ ಕೊಂಡ ಇದೆ. ಇದು ಆ ಹಳ್ಳಿ. ಇಲ್ಲೇನೋ ಜಾಸ್ತಿ ತೋಟ ಅಂತೆ, ಅದಕ್ಕೆ ಇದು ತೋಟಗೆರೆ ಅಂತೆ ಊರ ಹೆಸರು. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಏನಿದು ಓದ್ಕೊಂಬಿಡಿ ಗೈಸ್ ನೀವೇ. ಮಾಮ್, ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತು. ಏನಾಯಿತು? ಇದು ನೇಸಪ್ಪು ಚೆನ್ನಾಗಿ ತಿನ್ಕೊಂಡು ಇಲ್ಲಮ್ಮ, ಅಲ್ಲಿ ಕುತ್ಕೊಂಡು ಅಲ್ಲ ಏನೋ ಒಂದು ಇನ್ಸಿಡೆಂಟ್ ಆಗಿ ಇಲ್ಲಿಗೆ ಬಂದಿದ್ದು. ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಗೈಸ್ ಒಂದು ದುಃಖಕರವಾದ ಸಂಗತಿ ನಡೆದಿತ್ತು. ಏನು? ನಾನು ಹತ್ಕೊಂಡು ಅದೆಲ್ಲ ಗಾಪಿಸ್ಕೊಂಡು ನನಗೆ ಆವಾಗಲಿಂದ ಅದೇ ನೆನಪಾಯ್ತು. ಲಾಸ್ಟ್ ಟೈಮ್ ಅಂದರೆ ಇದೇ ಡೇಟ್ ಅಲ್ಲ, ಬಟ್ ಇಲ್ಲಿಗೆ ಬಂದಾಗ ಲಾಸ್ಟ್ ಟೈಮ್ ಫುಲ್ ಹತ್ಕೊಂಡು ಗೊಲಾಡ್ಕೊಂಡು ಬಂದಿದ್ದೆ. ಆದಮೇಲೆ ಬಟ್ ನಮ್ಮ ಮನೆಯವರೆಲ್ಲ ಫುಲ್ ಚೇರಪ್ ಇವತ್ತು. ಅದೇ ಫಸ್ಟ್ ಟೈಮ್ ಅಲ್ವಮ್ಮ ನಾನು ನಿಮ್ಮೆಲ್ಲರ ಮುಂದೆ ಹತ್ತಿ ಗೊಲಾಡಿ, ನೀವು ನನ್ನ ಚೇರಪ್ ಎಲ್ಲ ಮಾಡಿ ಫುಲ್ ಹತ್ಕೊಂಡು. ಆವಾಗ ನಮ್ಮಪ್ಪ ಎಲ್ಲರೂ ಫುಲ್ ನಮ್ಮ ಮನೆ, ನಮ್ಮಪ್ಪ ನಮ್ಮಮ್ಮ ಇವರಿಬ್ಬರೇ ಫುಲ್ಲು ನನಗೆ ಕಣ್ಣೆಲ್ಲ ಒಂಥರ ಆಗಿತ್ತು ಅಂತ ಫುಲ್ಲೆಲ್ಲ ಇಲ್ಲ ಹಂಗಲ್ಲ ಹಿಂಗಿದ್ದು ಮಾಡ್ಕೋ ಅಂತೆಲ್ಲ ಅಂದ್ಕೊಂಡು ಟೈಮ್ ಗೋಸ್ ಆನ್ ಗೈಸ್.
1 ವರ್ಷ ಆಗೋಯ್ತು. ಓಯ್ ಇದೆ ನಿನಗೆ ಹುಡುಗಿ ನೋಡೋಕೆ ಹೋಗಿದ್ದಲ್ಲ ಲಾಸ್ಟ್ ಇಯರ್ ಗೈಸ್ ಇವನಿಗೆ ಹುಡುಗಿ ನೋಡಿದ್ವಿ, ಹುಡುಗಿ ಇಷ್ಟ ಆಗಿರಲಿಲ್ಲ ಅಂತ ನಾನು ಹತ್ಕೊಂಡು ಓಡಾಡಿದ್ದೆ. ಏನಂದರೆ ಇಲ್ಲಿ ತೋಟಗೆರೆಯಲ್ಲಿ ಊರಬ್ಬ ಎಷ್ಟು ಚೆನ್ನಾಗಾಗುತ್ತಂದರೆ, ನಾನು ಆಗಲೇ ತೋರಿಸಿದ್ನಲ್ಲ, ಸೊ ಕೊಂಡ ಇರುತ್ತೆ. ಎಷ್ಟು ಕೊಂಡ ಅಲ್ಲ ಕೆಂಡ ಗೊತ್ತಿಲ್ಲ. ಅಪ್ಪ ಕೊಂಡ ಅಂತಾರ ಕೆಂಡ ಅಂತಾರ? ಕೊಂಡ ಅಂತಾನೆ ತಾನೆ. ಕೊಂಡ ಎಲ್ಲಿಂದ ಬರ್ತಾರೆ ಇದೆ ಫಸ್ಟ್ ಮಾಡೋದು ಕೊಂಡ. ಹೌದಾ? ಬಸವಣ್ಣಿಗೆ ಯಾರು ಕೊಂಡ ಎಷ್ಟು ದಿವಸ ಅಪ್ಪ ಮಾಡೋದು ಇಲ್ಲಿ ಜಾತ್ರೆ? ಏನೋ 5 ದಿವಸ ಏನೋ ಮಾಡ್ತಾರಂತ. 5 ದಿವಸ ಮಾಡ್ತಾರಂತೆ ಗೈಸ್ ಇಲ್ಲಿ. ಇದು ಬಟ್ ಆದರೆ ನಮ್ಗೆ ಹೇಳಿರೋದು ನಮ್ಮ ರಿಲೇಷನಲ್ಲಿ ಎಲ್ಲ ಮುಗಿದ ಮೇಲೆ ತಿನ್ಬಿಟ್ಟು ಬಿಡ್ರಿ ಅಂತ. ಸುಮ್ಮನೆ ಯಾರನ್ನ ಯಾವ ಮಾರಿ ಏನಾದ್ರೂ ಇವಾಗ ಅವರು ನನ್ನ ಬ್ಲಾಗ್ ನೋಡಿದ್ರೆ ಎಲ್ಲ ಇರಲಿ ಬಿಡು, ಅದೇನು ಇದಾದ ಕೆಟ್ಟದ್ದೇನಲ್ಲ. ಬಟ್ ಯಾಕೆ ನಾವು ಲಾಸ್ಟ್ ಇಯರ್ ಅನ್ಕೊಂಡಿದ್ವಿ ಲೈಕ್ ಬಂದ್ಬೇಕು ನೋಡ್ಬೇಕಂತ. ಲಾಸ್ಟ್ ಇಯರ್ ಬಂದ್ಬಿಟ್ಟು ಹೇಳಿದ್ರಿ ಇದು ಕರೀರಿ ಅಂತ. ಬಂದಾಗ? ಅವ್ರು ಈಗ ಲಾಸ್ಟ್ ಟೈಮ್ ಥರನೇ ಈ ಟೈಮು ಹೋಗ್ತಾರೆ. ಬಟ್ ನನಗೆ ತುಂಬ ಇಷ್ಟಪ್ಪ ಜಾತ್ರೆ ಎಲ್ಲ ನೋಡೋಕ್ಕೆ, ಜಾತ್ರೆ ಆಚರಿಸೋಕ್ಕೆ. ಜಾತ್ರೆ ರಂಗಮ್ಮ ಇತ್ತು. ಎಲ್ಲಿದ್ರಿ ನೋಡಿ ಸೊಳ್ಳೆ ಹಳ್ಳಿಗೆ ಹೋಗ್ತಾರೆ ಹೆಂಗ್ ಮಾತಾಡ್ತಾರೆ ನೋಡಿ, ನಾವೇ ನಮ್ಮ ಅವರೇ ಏನೋ ಮಾತಾಡ್ತಾರೆ. ಅವರಿಬ್ರು ಜೋಡಿ ಚೆನ್ನಾಗಿದೆ ಗೈಸ್, ಇಬ್ರು ಪೆಂಗ್ರು, ನಾವಿಬ್ರು ಎಲ್ಲ ಫುಲ್ ಮ್ಯಾಚ್. ಯಾ ಇಲ್ಲಿ ಅವಾಗ್ಲಿಂದ ಬುಡುತ್ತಾ ಇದೆ, ಮಳೆ ಬರ್ತಿದೆ. ಒಂದು ಊರಿಗೆ ಮಳೆ ಬರ್ತಿದೆ, ಇನ್ನೊಂದು ಊರಿಗೆ ಎಂಟ್ರಿ ಕೊಟ್ರೆ ಮಳೆ ಇಲ್ಲ ಆ ಥರ. ಓಕೆ, ಅದೇನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನು ಯಾಕೆ ಆ ಥರ ಮಳೆ ಒಂದು ಕಡೆ ಬರ್ತದೆ ಒಂದು ಕಡೆ ಬರಲ್ಲ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ ಗೈಸ್ ಏನಕ್ಕೆ ಹಂಗೆ ಬರುತ್ತೆ ಅಂತ. ಸೊ ಸ್ಟಾರ್ಟಿಂಗ್ ನಾವು ಎಂಟ್ರಿ ಕೊಟ್ಟಾಗ ಮಳೆ ಬಂತು, ಅದಾದ್ಮೇಲೆ ಮಳೆ ಬಂದಿಲ್ಲ. ಮತ್ತೆ ಇಲ್ಲಿಗೆ ನಾವು ಬಂದಾಗ ಹನಿ ಆಗ್ತಿತ್ತು, ಬಟ್ ಇವಾಗ ಮತ್ತೆ ಭಾನುವಾರ ಕಡೆ ಸೊ ನಪ್ಪ ಹೇಳ್ದಂಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆ, ನಾನು ಅಲ್ಲಿಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಸಾಯಂಕಾಲ ಕಾಫಿ ಕುಡಿಯೋ ಟೈಮಿಗೆ ಬಂದವ್ರೆ ಗೈಸ್ ಇರೋ. ಇವ್ರೊಂದು ಡ್ರೈವರು. ಎಷ್ಟು ಗಂಟೆಗೆ ಇರೋದು ಊಟ? 3 ಗಂಟೆಗೆ. 1 ಅವರ್ ಕಾಫಿ ಕುಡ್ಕೊಂಡು ಹೋಗೋದು. ಏನೋ 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 ಯಾರು ಬೇಕು ನಿಮಗೆ? ಯಾರು ಬೇಕು? ನೋಡಿ ಗೈಸ್ ನಿಮಗೆ ಏನಮ್ಮ ರಾಜಮ್ಮ ಫುಲ್ ಮೆನ್ಸ್ಕೊಂಡು ಬಂದಿದ್ಯೋ? ಏನಮ್ಮ ವೇತಮ್ಮ ಫುಲ್ ಮೆನ್ಸ್ಕೊಂಡು ಬಂದಿದ್ಯೋ? ಏನ್ರಿ ಹೇಳ್ತೀರಾ? ಏನು ಸಮಾಚಾರ? ಏನಾದ್ರು ಹೇಳಿ. ನಮ್ಮ ಬ್ಲಾಗ್ ಏನಾದ್ರು ಹೇಳ್ಬೇಕಪ್ಪ. ಓಕೆ ಬನ್ನಿ ಗೈಸ್. ಏನೋ ಹೇಳ್ತಾವನಿರಪ್ಪ ಕತೆ. ಇಲ್ಲಿ ನೋಡೋ ಯಾಕತೆ ಇದು ಯಾವ್ದೇವ್ರು ಬರುತ್ತೆ? ದುಗ್ಗಮ್ಮ ಬರುತ್ತಾ? ಎಲ್ಲಿ? ಇಲ್ಲಿ ಬರುತ್ತಾ? ಅದಕ್ಕೆ ಹಿಂಗೆಲ್ಲ ಹಾಕಿರೋದಾ? ಯಾರು ಹೇಳಿತ್ ನಿಂಗದು? ಅಲ್ಲೋಡು ಹೋಗ್ತಿರೋದು. ಸೊ ಇದು ಇವ್ರ ತೋಟ ಅನ್ಸುತ್ತೆ. ಅಪ್ಪ ಇದು ಇವ್ರ ತೋಟನಾ? ಹಾಂ, ಇವ್ರದ್ದು ತೋಟ. ಇವ್ರದ್ದು ತೋಟ ಗೈಸ್ ಇದು. ಇದು ಏನೋ ಏನಪ್ಪ ಹೆಸರು ಬರ್ತಲ್ಲ, ತೆಂಗಿನ ಮರದ್ದಾ? ತೆಂಗಿನ ತೋಟದ ಜೊತೆ ಬೇರೆ ಏನೋ ಇಲ್ಲಿ ಮೇ ಬಿ ಬೇರೆ ಏನೋ ಹಾಕಿದ್ದಾರೆ ಗೈಸ್, ಅದು ಏನು ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಸಿಗ್ತಾಯಿಲ್ಲ. ಶ್ರೀ ವ್ಲಾಗ್ ಇಸ್ ಗೋಯಿಂಗ್ ಆನ್ ಗೈಸ್. ಇಲ್ಲೆಲ್ಲ ಏನೋ ಕಾಯಿ ಏನೇನೋ ಇತ್ತಲ್ಲಮ್ಮ, ಏನೂ ಇಲ್ಲ ಈ ಸಲ. ಇವರೇ ಅವಾಗಲೂ ಇವರೇ ಕಿತ್ಕೊಟ್ಟಿದ್ದು. ಕಲ್ಲಂಗಡಿ ಹಣ್ಣುಕಾಯಿ ಎಲ್ಲ ಇತ್ತು. ಏನು ಬೀಜ? ಮೆಹಂದಿ ಬೀಜ ಬಿದ್ದೋಯ್ತು. ಇದು ಮೆಹಂದಿ ಗಿಡನಾ? ಇದು ಮೆಹಂದಿ ಗಿಡ. ಅವತ್ತು ಸಲ ಡಿಸಪಾಯಿಂಟಿಂಗ್ ಸಿಕ್ಕಾಪಟ್ಟೆ. ಏನು ಮಚ್ಚ, ವೀಡಿಯೋಗೋಸ್ಕರ ಆದರೂ ಮುಂಚೆ ಹೆಂಗಿತ್ತು ಹಂಗೆಲ್ಲ ಮಾಡಿಸ್ಬೇಕು ತಾನೆ. ಇದು ಏನೇನು ಮುಂಚೆ ಇತ್ತಲ್ಲ ಅವೆಲ್ಲ. ಆ್ಯಕ್ಚುಲಿ ನಾನು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದೆ ವಿಡಿಯೋ ಮಾಡೋಕ್ಕೆ. ಬಟ್ ಅಷ್ಟೊಂದೇನೋ ತೋರ್ಸೋಕ್ಕಾಗಿಲ್ಲ ಇಲ್ಲಿ ನೇಚರ್ ವ್ಯೂ ಆಗಿರ್ಬೋದು ಏನಿದ್ರು. ಸೊ ಅಷ್ಟೇ ಗೈಸ್ ಇದೆ ಇವತ್ತಿನ ವೀಡಿಯೋ. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಚ್ ಲವ್.